ಆಗ್ತಾರೆ. ನಾವು ಇದಕ್ಕೆ ಎಕ್ಸ್ಪೆಂಡಿಚರ್ ನನ್ನ ಪ್ರಕಾರ ಈ 800ಕ್ಕೂ ಕೂಡ ಒಂದು ಶಾಲೆಗೆ ಆವ್ರೇಜ್ ಆಫ್ 4 crores ಖರ್ಚಾಗುತ್ತೆ. 2 crores ಇಂದ 4 crores ಒಂದು ಶಾಲೆಗೆ. ಏನೇನಿರುತ್ತೆ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತಗೋತೀವಿ, ಈ ಹಾರ್ಡ್ವೇರ್ ಲೈಕ್ ಕಂಪ್ಯೂಟರ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ವಿಚಾರಗಳಿರ್ಬೋದು, ಒಂದು ಕುಡಿಯೋ ನೀರಿನ ಆರೋ ಮಿಷಿನು ನಂಗೆ ಗೊತ್ತಿಲ್ಲ, ಅದೆಲ್ಲ ಹೇಳ್ತಾರೆ. ಅಲ್ಲಿ ಈಗಾಗಲೇ ಇದ್ದರೆ ಯಾವುದೋ ಒಂದು ಶಾಲೆಯಲ್ಲಿ ಮತ್ತು ಎಷ್ಟು ಕೊಠಡಿಗಳಿದ್ದಾವೆ, ಎಷ್ಟು ಕೊಠಡಿಗಳು ಬೇಕಾಗುತ್ತೆ. ಅದ್ರ ಜೊತೆಗೆ ಟೀಚಿಂಗಿಗೂ ಕೂಡ ಎಲ್ಲ ಪ್ಯಾರೆಂಟ್ ಎಲ್ಲದು ಕೂಡ 800 ಸಿಂಗಲ್ DPR ಆಗುತ್ತೆ. ಒಂದೊಂದು ಸೆಪ್ರೇಟ್ 800 DPRs ಆಗುತ್ತೆ. ಒಂದು DPR ಅಲ್ಲ, ಇದು ಒಂದಲ್ಲ. ಯಾಕಂದ್ರೆ ಒಂದು ಶಾಲೆ ಚಿಕ್ಕದಿರ್ಬೋದು, ಜಾಗ ದೊಡ್ಡದಿರ್ಬೋದು, ಅದನ್ನ ನಾವು KPS ಕನ್ವರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಇನ್ನೊಂದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿದೆ. ಅವ್ರಿಗೆ 1-1.5 ಕೋಟಿ 2 ಕೋಟಿನೇ ಸಾಕು ಅಂತ ಹೇಳಿದ್ರೆ ಅದು ಆಗುತ್ತೆ. ಇನ್ನೊಂದು 5 ಇರೋದು ಯಾರಿಗೆ ಗೊತ್ತು, ಸ್ವಲ್ಪ ದುಡ್ಡು ಉಳಿಯುತ್ತೆ ನಮ್ಮ ಹತ್ರ, ಅದು 5 ಕೋಟಿನೋ 6 ಕೋಟಿನೋ ಆಗುತ್ತೆ. ಸೊ ಆವ್ರೇಜ್ ಆಫ್ 3 to 4 crores ಒಂದೊಂದು ಶಾಲೆಗೆ ಕಮ್ಮಿನೋ ಜಾಸ್ತಿನೋ ಆಗ್ತಕ್ಕಂಥದ್ದು. ಸೊ ಟೋಟಲಿ ಎಲ್ಲ ಸೇರಿದರೆ ಸುಮಾರು 3,000 ಕೋಟಿ. ಯಾಕೆಂದರೆ ಇಲ್ಲಿ ADB ಇದೆ, ನಮ್ಮ ಹತ್ರ ಇದೆ, ಸುಮಾರು 3,000 ಕೋಟಿ. ಆಮೇಲೆ ಇದು ಆನ್ಗೋಯಿಂಗ್, ಇದು ವಿತೌಟ್ CSR. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, CSR ಅಲ್ಲದೆ, CSRದೇ ಬೇರೆ. ಯಾಕೆಂದರೆ CSR ಪಾಲಿಸಿ ಬರ್ತಾ ಇದೆ, ಅದನ್ನ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ CSR ಅಂದಾಗ ಸರ್ಕಾರದ್ದಲ್ಲ, CSR ಪಾರ್ಟಿಸಿಪೆಂಟ್ಸ್ ಬರಬೇಕು, ಅವ್ರಿಗೊಂದು ಕಂಡೀಷನ್ ಹಾಕಿ ಮಾಡಬೇಕು. ಅದ್ರ ಬಗ್ಗೆ ನಾನು ಈಗೇನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ 3,000 ಚಿಲ್ಲರೆ ಕೋಟಿಯನ್ನು ಇವತ್ತು ಬರೀ KPS ಶಾಲೆಗಳನ್ನ ಖರ್ಚು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅದಕ್ಕೆ ಇವತ್ತು ಮಾತಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಮೋಸ್ಟ್ಲಿ ನವೆಂಬರ್ ತಿಂಗಳಲ್ಲಿ, ಇಲ್ಲಾಂದರೆ ಯಾವಾಗ ನೋಡೋಣ, ಯಾಕೆಂದರೆ ಫಸ್ಟ್ DPR ರೆಡಿ ಆಗಬೇಕು. ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಜಿಲ್ಲೆಯಲ್ಲಿ ಲಾಂಚ್ ಮಾಡೋಣ ಅಂತ. ಯಾಕೆಂದರೆ ಇದು ತುಂಬ ಒಂದು ವರ್ಷದಿಂದ ಒದ್ದಾಡಿ ಒಂದು ಹಂತಕ್ಕೆ ತಂದಿದ್ದೀನಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಯುವ ನಿಧಿಗೆ ಕಾರ್ಯಕ್ರಮಕ್ಕೆ ಬಂದಿದ್ರು, DCM ಅವರು ಬೇಕಾದಷ್ಟು ಸತಿ ಬಂದಿದ್ದಾರೆ. ಯುವ ನಿಧಿ ಕಾರ್ಯಕ್ರಮ ಆದಮೇಲೆ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಇದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮ, ಸ್ವಲ್ಪ ನೀರಾವರಿದು, ಮತ್ತು ಕೋರ್ಟ್ದು ಬಿಲ್ಡಿಂಗು, ಮತ್ತು DC ಆಫೀಸ್, ಇದೆಲ್ಲ ಸುಮಾರಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೆಲ್ಲ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 5,000 ಕೋಟಿನೋ ಯಾವ್ದಾದ್ರು ಒಂದು ಮಾಡೋಣ. ಆ ಕಡೆ ಭಾಗದ ಜನರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನು ಆದಷ್ಟು ಬೇಗ ನನ್ನ ಇಲಾಖೆಗೆ ಇನ್ಮೇಲೆ ನಾನು ಒತ್ತಡ ತರ್ತೀನಿ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವು ಇದನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು